ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನೋಡಿದ ನಂತರ ದೇವರಾಣೆ ಹೇಳ್ತೀನಿ, ಇವತ್ತಿನ ವಿಡಿಯೋ ನೀವು ನೋಡಿದ ನಂತರ ನೀವು ಹುಡುಗಿಯರನ್ನು ಪಟಾಯಿಸುವುದಿಲ್ಲ, ಹುಡುಗಿಯರೇ ತಾವೇ ಸ್ವತಃ ನಿಮ್ಮನ್ನು ಪಟಾಯಿಸುತ್ತಾರೆ. ಹೌದು ಸ್ನೇಹಿತರೆ, ಇದಕ್ಕೆ ಕಾರಣ ಏನು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಒಂದು 2 ಪಾಯಿಂಟ್ಗಳನ್ನ ನೀವು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಸೊ ಅದೇನಂತ ತಿಳಿಯಲು ಈ ವಿಡಿಯೋನ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿ. ಒಂದು ವೇಳೆ ನೀವು ಆ 2 ಪಾಯಿಂಟ್ಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಹುಡುಗಿಯರು ನಿಮ್ಮನ್ನು ಪಟಾಯಿಸ್ತಾರೆ, ಹಾಗೆ ನಿಮ್ಮ ಜೊತೆ ಶಾಶ್ವತವಾಗಿ ಚೆನ್ನಾಗಿರ್ತಾರೆ. ಒಂದು ವೇಳೆ ನೀವು ಏನಾದರೂ ಈ ವಿಡಿಯೋನ ಅರ್ಧಂಬರ್ಧ ನೋಡಿದ್ರೆ ನಿಮ್ಗೆ ಯಾವ ಲಾಭನೂ ಇಲ್ಲ ಕಣ್ರಿ. ಒಂದು ವೇಳೆ ನಿಮಗೆ ಯಾರಾದರೂ ಹುಡುಗಿಯರು ನಿಮಗೆ ಪಟಾಯಿಸ್ಬೇಕಂತ ನಿಮ್ಗೆ ಇಷ್ಟ ಇದ್ದರೆ, ಆಸೆ ಇದ್ದರೆ, ಸೊ ಈ ವಿಡಿಯೋನ ಎಂಡ್ವರೆಗೂ ಸಂಪೂರ್ಣವಾಗಿ ವಾಚ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ಪವನ್. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಚಾನಲ್ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ನ. ಹಾಗೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮಿಸ್ ಮಾಡದೆ ಮೊದಲು ನೋಡೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡ್ಬೋದು. ಎಲ್ಲಕ್ಕಿಂತ ಮೊದಲನೇ ಇದಾಗಿ ಇರುವ ಪಾಯಿಂಟ್ ಏನಪ್ಪ ಅಂದರೆ, ನೀವು ಹುಡುಗಿಯರ ಮುಂದೆ ನಿಮ್ಮನ್ನು ಬ್ಯುಸಿಯಾಗಿ ತೋರಿಸಿಕೊಳ್ಳುವುದಾಗಿರುತ್ತೆ. ಹೌದು ಸ್ನೇಹಿತರೆ, ಇದರ ಅರ್ಥವಾದರೂ ಏನೋ. ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಹುಡುಗಿಯರು ಒಂದೇ ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳ್ತಾರೆ, ಅದು ಏನು ಮಾಡ್ತಿದ್ದೀಯಾ ನೀನು ಅಂತ. ಆದರೆ ಈ ಪ್ರಶ್ನೆಯನ್ನು ನೀವು ತುಂಬ ಸರಳವಾಗಿ ತೆಗೆದುಕೊಂಡು ಬಿಡ್ತೀರಾ. ಆದರೆ ಈ ಪ್ರಶ್ನೆಯನ್ನು ನೀವು ಅಪ್ಪಿತಪ್ಪಿಯೂ ಹಗುರವಾಗಿ ತೆಗೆದುಕೊಳ್ಬಾರ್ದು. ಯಾಕಂದರೆ ಸ್ನೇಹಿತರೆ, ಏನು ಮಾಡ್ತಿದ್ಯಾ ಅನ್ನೋ ಪ್ರಶ್ನೆಯನ್ನು ಕೇಳಿದ ಈ ಹುಡುಗಿಯರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಒಂದು ವೇಳೆ ಹುಡುಗಿಯರು ನೀನೇನು ಮಾಡ್ತಿದ್ದೀಯ ಅಂತ ನಿಮ್ಮನ್ನು ಕ್ವಶನ್ ಮಾಡಿದ್ರೆ ನೀವೇನು ಉತ್ತರ ಕೊಡ್ತೀರಾ? TV ನೋಡ್ತಾ ಇದ್ದೀನಿ, ಚಾಟಿಂಗ್ ಮಾಡ್ತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ, ಈ ಥರದ ಸಿಲಿ ಉತ್ತರಗಳನ್ನು ನೀವು ಹುಡುಗಿಯರಿಗೆ ಆನ್ಸರ್ ಮಾಡ್ತೀರಾ. ಈ ಕಾರಣದಿಂದ ಹುಡುಗಿಯರಿಗೆ ಅನಿಸೋದು ನೀವು ಈ ರೀತಿ ಖಾಲಿ ಕೂತಿದ್ದೀರಾ ಅಂತ ಅವ್ರಿಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಒಂದು ವೇಳೆ ಹುಡುಗಿಯರು ಏನು ಮಾಡ್ತಾಯಿದ್ದೀಯ ಅನ್ನೋ ಈ ಕ್ವಶನನ್ನು ನಮಗೆ ಕೇಳಿದ್ರೆ, ಸ್ಟಡಿ ಮಾಡ್ತಾಯಿದ್ದೀನಿ, ವರ್ಕ್ ಮಾಡ್ತಾಯಿದ್ದೀನಿ, ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಅಥವಾ ಹೊಸ ವರ್ಕ್ಗಾಗಿ ಪ್ಲ್ಯಾನ್ ನಡೆಸಿದ್ದೀನಿ ಅನ್ನೋ ಉತ್ತರವನ್ನು ನೀವು ನೀಡಬೇಕಾಗುತ್ತೆ. ಈ ರೀತಿ ಉತ್ತರಗಳನ್ನ ಹೇಳಿದ್ರೆ ಅವರಿಗೆ ಅನಿಸುತ್ತೆ ಅದು ನೀವು ಜೀವನದಲ್ಲಿ ಬ್ಯುಸಿಯಾಗಿದ್ದೀರಾ, ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಅವ್ರು ಅಂದ್ಕೊಳ್ತಾರೆ. ಈ ರೀತಿ ಇರುವ ವ್ಯಕ್ತಿಗಳ ಮೇಲೆ ತುಂಬ ಹುಡುಗಿಯರು ಆಕರ್ಷಿತೆ ಆಗೋದು ಹೆಚ್ಚಾಗಿರುತ್ತೆ. ಯಾಕಂದರೆ ಇಂಥ ಹುಡುಗರ ಜೊತೆ ಅವರು ಸೇರಿಕೊಂಡ್ರೆ, ಮದುವೆ ಆದರೆ ಜೀವನದಲ್ಲಿ ಅವ್ರಿಗೊಂದು ಗೌರವ ಇರುತ್ತೆ, ಹಣ ಇರುತ್ತೆ, ಆರಾಮವಾಗಿ ಜೀವನ ಮಾಡ್ಬೋದು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡುತ್ತೆ. ಈ ಕಾರಣದಿಂದ ಯಾವತ್ತಿಗೂ ಹುಡುಗಿಯರ ಮುಂದೆ ನೀವು ಬ್ಯುಸಿಯಾಗಿ ತೋರಿಸ್ಕೊಳ್ಬೇಕಾಗುತ್ತೆ. ಎರಡನೆಯ ಪಾಯಿಂಟ್ ಏನಿದೆ ಅಂದರೆ, ಆ ಹುಡುಗಿಯರಿಗೆ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಅದು ಬೇರೆಯವ್ರಿಗೂ ಅವರಿಗೆ ಸಪೋರ್ಟ್ ಮಾಡೋದಿಲ್ವೋ ಆ ಪ್ಲೇಸ್ನಲ್ಲಿ ನೀವು ಹುಡುಗಿಯರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಅಂದರೆ ಬೇರೆಯವರು ಅವರಿಗೆ ಸಪೋರ್ಟ್ ಮಾಡ್ತಿರೋದಿಲ್ಲ, ಅದನ್ನು ನೀವು ಹೋಗಿ ಅವರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಪದ್ಧತಿ ತುಂಬ ಪವರ್ಫುಲ್ ಆಗಿದೆ. ಒಂದು ವೇಳೆ ನೀವು ಈ ಪದ್ಧತಿಯನ್ನು ಚೆನ್ನಾಗಿ ಅನುಸರಿಸಿದರೆ ಯಾವುದೇ ಮಹಿಳೆಯಾಗಲಿ ಹುಡುಗಿಯರಾಗಲಿ ನಿಮ್ಮತ್ತ ಖಂಡಿತ ಆಕರ್ಷಣೆಗೊಳ್ಳುತ್ತಾರೆ. ಎಕ್ಸಾಂಪಲ್ ಆಗಿ ಒಂದು ಹೇಳಬೇಕಂದ್ರೆ, ಹುಡುಗಿಗೆ ಡಾಕ್ಟರ್ ಆಗಬೇಕು, MBBS ಸ್ಟಡಿ ಮಾಡಬೇಕಂತ ಆಸೆ ಇರುತ್ತೆ. ಆದರೆ ಆಕೆಯ ಮನೆಯಲ್ಲಿ ಅಥವಾ ಫ್ಯಾಮ್ಲಿನಲ್ಲಿ ಆಕೆಗೆ MBBS ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ನೀನು ಕೇವಲ ಸೆಕೆಂಡ್ ಇಯರ್ ಮಾಡಿದ್ದೀಯಾ, ಅದ್ರ ಮೇಲೆ ಯಾವುದಾದ್ರೂ ಜಾಬ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ. ನೀನು ಕಡಿಮೆ ಓದಿದ್ದೀಯಾ ಅನ್ನೋ ಕಾರಣಕ್ಕೆ ಆ ಥರ ಎಲ್ಲ ಅವಳಿಗೆ ಹೇಳ್ತಿರ್ತಾರೆ. ಆದರೆ ಅದೇ ಸಮಯದಲ್ಲಿ ನೀವು ಆಕೆಗೆ ಸಪೋರ್ಟ್ ನೀಡಿದರೆ ಆಕೆಗೆ ನಿಮ್ಮ ಮೇಲೆ ಒಂದು ಒಳ್ಳೆಯ ಭಾವನೆ ಮೂಡುತ್ತದೆ. ಆಗ ನಿಮ್ಮ ಮಧ್ಯೆ ಒಂದು ಬೆಸ್ಟ್ ರಿಲೇಷನ್ ರೆಡಿಯಾಗಿ ಬಿಡುತ್ತೆ. ಆಗ ಅವರಿಗೆ ನೀವು ಚೆನ್ನಾಗಿ ಅವರನ್ನು ನೋಡ್ಕೊಳ್ತೀರಾ ಅನ್ನೋ ಒಂದು ಭಾವನೆ ಮೂಡುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕನ್ನಡದಲ್ಲಿ ಕಾಮೆಂಟ್ ಹಾಕಿ ನನಗೆ ತಿಳಿಸಿ. ನಾನು ಖಂಡಿತ ನಿಮಗೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಹಾಗೆ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.